ಮುಚ್ಚುವಂತೆ ಸುವರ್ಣ ಸೌಧದ ಎದುರು ಪ್ರತಿಭಟನೆ. ಕೊಪ್ಪಳಕ್ಕೆ ಕಾರ್ಖಾನೆಗಳ ಸಮಸ್ಯೆಯಿಂದ ಮುಕ್ತಿ ಕೊಡಲು ಒತ್ತಾಯ. ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಸಮಿತಿ ದಿನನಿತ್ಯ ಹೋರಾಟ ಮಾಡ್ತಾ ಇದೆ. ಆದರೆ ಯಾದಗಿರಿ ಜಿಲ್ಲೆಯ ಶ್ರೀ ಶರಣಗೌಡ ಕಂದಕೂರ್ ಮಾನ್ಯ ಶಾಸಕರು ಗುರುಮಠಕಲ್ ವಿಧಾನಸಭಾ ಕ್ಷೇತ್ರ ಕೊಪ್ಪಳ ಶ್ರೀಗಳ ಕಣ್ಣೀರು ಸರ್ಕಾರಕ್ಕೆ ತಟ್ಟುತ್ತದೆ. ಬೆಳಗಾವಿ ವಿಧಾನಸೌಧ ಚಳಿಗಾಲ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿದರು. ಬಳ್ಳೋಟ ಎಂಎಸ್ಪಿಎಲ್ ಕಾರ್ಖಾನೆ ಬಗ್ಗೆ. ಆದರೆ ಕೊಪ್ಪಳ ಜಿಲ್ಲೆ ಶಾಸಕರು ಸಚಿವರು ಎಲ್ಲಿದ್ದೀರಾ ಸ್ವಾಮಿ, ಯಾರು ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿಲ್ಲ. ಆದರೆ ಬೇರೆ ಜಿಲ್ಲಾ ಶಾಸಕರು ನಮ್ಮ ಕೊಪ್ಪಳ ಬಗ್ಗೆ ಎಷ್ಟು ಪ್ರೀತಿ ಇದೆಯಾ ನೋಡಿ ಸ್ವಾಮಿ. ಇನ್ಕ್ಲಾಬ್ ಜಿಂದಾಪುರ್ ಹೇಳಿದ್ರು ತಾವು ಬೆಳಗ್ಗೆ ಮತ್ತೆ ಮರುದಿನ ಹೇಳಿದ್ರು. ಇವತ್ತಿಗೂ ಎತ್ಪೋದ್ರೆ ಕೆಮಿಕಲ್ ಫ್ಯಾಕ್ಟ್ರಿಗಳನ್ನ ಇವತ್ತಿಗೆ ಎನ್ಪೋತಂದ್ರೆ ಮುಚ್ಚಿಲ್ಲ ಅಧ್ಯಕ್ಷರು. ಇವತ್ತು ನಮ್ಮ ಕೊಪ್ಪಳದಾಗಿರ್ತಕ್ಕಂಥ ಅಜ್ಜೋರು ಎನ್ಪೋತಂದ್ರೆ ಬೀದಿಗೆ ಬಂದು ಇದ್ರು, ಕಣ್ಣೀರಿಟ್ಟರು ಅಧ್ಯಕ್ಷರು. ಇವತ್ತು ಈ ರಾಜ್ಯ ಈ ನಾಡಿನಾಗ ಬಡವರಿಗಾಗಿ ಮಕ್ಕಳಿಗಾಗಿ ಅನ್ಪಂದ್ರೆ ಜೋಳಿಗೆ ಇಟ್ಟಿರ್ತಕ್ಕಂಥವ್ರು ಸಿದ್ಧಗಂಗಾ ಮಠದವರಾದ್ರೆ ಆ ಭಾಗದ ಜನರಿಗೆ ಅನ್ಪಂದ್ರೆ ಮಕ್ಕಳಿಗೆ ಅನುಕೂಲ ಆಗಲಿ, ಆ ಭಾಗದ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಕೆಮಿಕಲ್ ಫ್ಯಾಕ್ಟರಿಗಳಿಂದ ಅನನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಕೊಪ್ಪಳ ಅಜ್ಜಿಯವ್ರು ಕಣ್ಣೀರಿಟ್ಟರು ಅಧ್ಯಕ್ಷರೇ. ಇದು 2ನೇ ಸಲ ನಾನು ಹೇಳ್ತಕ್ಕಂಥದ್ದು. ಈ ಸರ್ಕಾರದ ಧೋರಣೆಗಳಿಂದ ಏನ್ಪಂದ್ರೆ ಅಜ್ಜಿಯವ್ರು ಹೊರಗೆ ಬರಲಾರ್ದಂಗೆ ಆಗಿದೆ. ಅವ್ರ ಕಣ್ಣೀರಿನ ಚಾಪ ಜನಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ಏನ್ಪಂದ್ರೆ ತಟ್ಟತಕ್ಕಂಥದ್ದು ಕೆಲಸ ಆಗುತ್ತೆ ಅಧ್ಯಕ್ಷ. ಒಂದನೇದ್ದು ಲಾಸ್ಟ್ ಗಣೇಶ್ 40 ಸೆಕೆಂಡ್ನೇ ಮುಗಿಸ್ತಾರೆ.